ಕಿಎ ಕಡೆಯಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ನಮಗೆ ಆಶ್ಚರ್ಯಕರವಾಗಿರುವಂಥ ಅಪ್ಡೇಟ್ ಇದು. ಯಾವುದೇ ಥರದ ನೋಟಿಫೈ ಮಾಡ್ದಾನೆ ನಿಮಗೆ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಕಿಎ ಅವ್ರು ಆ್ಯಕ್ಟಿವೇಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮೊದಲೇ ಹೇಳ್ಬಿಡ್ತೀನಿ, ಆಪ್ಷನ್ ಎಂಟ್ರಿ ಮಾಡಬೇಕಾ ಮಾಡಬಾರ್ದು ಹೇಗೆ ಅಂತ ನೀವು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆಪ್ಷನ್ ಎಂಟ್ರಿನ ಇವಾಗ ಮಾಡೋಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಕಿಎ ಅವರು ಫಸ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿತ್ತು, ಸೀಟ್ ಮ್ಯಾಟ್ರಿಕ್ಸ್ನ ಬಿಡಬೇಕಾಗಿತ್ತು ಮತ್ತು ಫೀ ಸ್ಟ್ರಕ್ಚರ್ನ ಬಿಡಬೇಕಾಗಿತ್ತು. ಇವಾಗ ಫೀ ಸ್ಟ್ರಕ್ಚರ್ ಏನೋ ಬಿಟ್ಟಿದ್ದಾರೆ, ಆದರೆ ಸೀಟ್ ಮ್ಯಾಟ್ರಿಕ್ಸ್ ಬರ್ದೇ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಮತ್ತು ಇಲ್ಲಿ ಆಪ್ಷನ್ ಎಂಟ್ರಿಲಿ ನಮಗೆ ಡೀಟೇಲ್ ನೋಟಿಫಿಕೇಷನ್ ಬರಬೇಕು, ಯಾವ್ಯಾವ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಮತ್ತು ಆಪ್ಷನ್ ಎಂಟ್ರಿ ಎಲ್ಲಿವರೆಗೂ ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ ಲಿಂಕು, ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ, ಅದು ಕಂಪ್ಲೀಟ್ ಶೆಡ್ಯೂಲ್ ಬರಬೇಕು. ಇಲ್ಲಿ ಶೆಡ್ಯೂಲು ಕೂಡ ಬಿಟ್ಟಿಲ್ಲ, ಏನೂ ಕೂಡ ಬಿಟ್ಟಿಲ್ಲ. ಜಸ್ಟ್ ಇವಾಗ ನೀಟು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಏನಿತ್ತಲ್ಲ ಅದು ಕ್ಲಿಯರ್ ಆಯಿತು, ಅದಕ್ಕೋಸ್ಕರ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು. ಇವಾಗ MCC ಅವರು ಎಲ್ಲ ಕೂಡ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ KECT ಕೌನ್ಸಿಲಿಂಗ್ನ ಫಸ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇಲ್ಲೇನು ಲಿಂಕ್ ಬಿಟ್ಟಿದ್ದಾರಲ್ಲ ಅಲ್ಲಿ ನೀವು ಲಿಂಕಲ್ಲಿ ನೀವು ನೋಡ್ಬೋದು, ಮೇಲ್ಗಡೆ ಅಬ್ಸರ್ವ್ ಮಾಡಿ. ಇಲ್ಲೇನು ತೋರಿಸಿದೆ ಅಂದರೆ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್ ಅಂತ ತೋರಿಸಿದೆ. ಇಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗ್ ಕೋರ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲಿ ಫಾರ್ಮಸಿ, BSc ಅಗ್ರಿ, ವೆಟರ್ನರಿ ಈ ಒಂದು ಕೋರ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟು ಕೋರ್ಸ್ಗೂ ಕೂಡ ನೀವೊಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ಈ ಒಂದು ಲಿಂಕ್ ಇವಾಗ ಆ್ಯಕ್ಟಿವೇಟ್ ಆಗಿರೋದು, ಸರಿನಾ? ಮತ್ತು ಇಲ್ಲಿ ಮೊದಲೇ ಹೇಳ್ತಾಯಿದ್ದೀನಿ, ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನಂದರೆ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ, ನಾನು ಇವಾಗಲೇ ಆಪ್ಷನ್ ಎಂಟ್ರಿನ ಮಾಡಿಬಿಡ್ತೀನಿ, ನಾಳೆ ಸರ್ವರ್ ಬ್ಯುಸಿ ಆಗಿಬಿಡುತ್ತೆ ಅಂತ ಈ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವೇಟ್ ಆಯಿತು ಅಂದರೆ ಅದು ಮಿನಿಮಮ್ ಅಂದರೂ 2 to 3 days ಲಿಂಕ್ ಆ್ಯಕ್ಟಿವ್ ಆಗಿ ಇದ್ದೇ ಇರುತ್ತೆ. ಅದರಿಂದ ಫಸ್ಟ್ ಆಫ್ ಆಲ್ ಇಲ್ಲಿ ನೋಟಿಫಿಕೇಷನ್ ಬರಬೇಕು ಡೀಟೇಲಾಗಿ, ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಯಾವಾಗ ಮುಗಿಯುತ್ತೆ ಅನ್ನೋ ಒಂದು ಶೆಡ್ಯೂಲ್ನ ಬಿಡಬೇಕಾಗಿತ್ತು, ಆದರೆ ಅದು ಬಿಟ್ಟಿಲ್ಲ. ಅದರಿಂದ ನೀವು ಯಾರು ಕೂಡ ಇವಾಗ ರಾತ್ರಿ ಆ್ಯಕ್ಟಿವೇಟ್ ಆಗಿದೆ, ನಾನೇ ಫಸ್ಟ್ ಮಾಡಿಬಿಡ್ತೀನಿ ಆಪ್ಷನ್ ಎಂಟ್ರಿ, ನನಗೆ ಫಸ್ಟ್ ಸೀಟ್ ಸಿಕ್ಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ನಾಳೆ ನೋಟಿಫಿಕೇಷನ್ ಬರೋವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಕಾಲೇಜಸ್ಟ್ ಏನೇನು ಪ್ರಿಪೇರ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಬೇಕಂದರೆ ಡೀಟೇಲ್ ವೀಡಿಯೋನು ಕೂಡ ನಮ್ಮ ಚಾನಲಲ್ಲಿ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡಿ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.